ನಾವು ನೋಟು ತಿಂದು ಓಟ್ ಹಾಕಿದ ಮೇಲೆ ನಮ್ಗೆ ಪ್ರಶ್ನೆ ಮಾಡೋ ಅಧಿಕಾರನೇ ಕಳ್ಕೊಂಡ್ಬಿಡ್ತೀವಿ. ಹಲೋ ಗೈಸ್, ನಮಸ್ಕಾರ. ನಾನು ಇವತ್ತೊಂದು ಇನ್ಫಾರ್ಮೇಟಿವ್ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬಂದಿದ್ದೀನಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನುಷ್ಯ ಪ್ರತಿಯೊಂದು ಹಂತದಲ್ಲಿ ಕೂಡ ತಾನು ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತಾನೆ. ಸಣ್ಣವನಿಂದ ಹಿಡಿದು ಸಾಯೋ ತನಕ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತಾನೆ. ಎಕ್ಸ್ಪೆಕ್ಟ್ ಮಾಡದೇ ಇರೋ ಮನುಷ್ಯನೇ ಜಗತ್ತಿನಲ್ಲಿ ಇಲ್ಲ. ನಾವು ಸಣ್ಣವರಿದ್ದಾಗ ಕೂಡ ನಮ್ಮ ತಂದೆ ತಾಯಿಯಿಂದ ನಮ್ಗೆ ರೊಕ್ಕ ಕೊಡ್ಬೇಕು, ನಮ್ಮನ್ನ ಬೈಬಾರ್ದು, ನಮ್ಮನ್ನ ಹೊಡಿಬಾರ್ದು, ಈ ತರ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಮ್ಮ ತಂದೆ ತಾಯಿ ಕೂಡ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮ್ಮ ಮಕ್ಕಳು ಹಾಳಾಗಬಾರ್ದು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ಬೇಕಂತ ಈ ತರ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಹಿಂಗೆ ನಾವು ಮುಂದೆ ಶಾಲೆ ಕಾಲೇಜುಗಳಲ್ಲಿ ಕೂಡ ನಾವು ಶಿಕ್ಷಕರಿಂದ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಮ್ಗೆ ಶಿಕ್ಷಕರು ಉತ್ತಮ ಆಗಿರೋರು ಸಿಗ್ಬೇಕು, ನಮ್ ಜೊತೆ ಶಿಕ್ಷಕರು ಉತ್ತಮ ರೀತಿಯಿಂದ ಫ್ರೆಂಡ್ಲಿ ತರ ಕ್ಲೋಸ್ನೆಸ್ ಇಂದ ಇರಬೇಕು, ಈ ತರ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ. ಶಿಕ್ಷಕರು ಕೂಡ ವಿದ್ಯಾರ್ಥಿಗಳಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಶಿಕ್ಷಕರು ವಿದ್ಯಾರ್ಥಿಗಳು ಉತ್ತಮ ನಡತೆಯನ್ನು ಹೊಂದಿರಬೇಕು, ಉತ್ತಮ ರೀತಿಯಲ್ಲಿರಬೇಕು, ಒಳ್ಳೆ ಅಂಕಗಳನ್ನು ಗಳಿಸಬೇಕು, ಶಿಕ್ಷಕರಿಗೆ ಒಳ್ಳೆ ಸ್ಟೂಡೆಂಟ್ಗಳಾಗಬೇಕು, ಸ್ಟೂಡೆಂಟ್ಗಳು ಮುಂದೆ ಜೀವನದಲ್ಲಿ ಉತ್ತಮ ಸ್ಥಾನದಲ್ಲಿರಬೇಕು, ಈ ತರ ಎಲ್ಲ ಎಕ್ಸ್ಪೆಕ್ಟೇಷನ್ ಇರ್ತವೆ. ಮುಂದೆ ಹಂತದಲ್ಲಿ ಕೆಲವೊಬ್ರು ಪ್ರೀತಿ ಮಾಡಬಹುದು. ಪ್ರೀತಿ ಹಂತದಲ್ಲಿ ಕೂಡ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾನೆ ಇರ್ತಾರೆ. ನನ್ನ ಹುಡುಗ ಅಥವಾ ನನ್ನ ಹುಡುಗಿ ನನ್ನ ತುಂಬಾ ಲವ್ ಮಾಡ್ಬೇಕು, ತುಂಬಾ ಕೇರ್ ಮಾಡ್ಬೇಕು, ಎಲ್ಲಕ್ಕಿಂತ 1% ಜಾಸ್ತಿನೇ ನನಗೆ ಇಂಪಾರ್ಟೆಂಟ್ ಕೊಡ್ಬೇಕು, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಈ ತರ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಇಷ್ಟೇ ಯಾಕೆ, ಒಬ್ಬ ರೈತ ಕೂಡ ತಾನು ಎಕ್ಸ್ಪೆಕ್ಟ್ ಮಾಡ್ತಾನೆ. ರೈತ ತಾನು ಕಷ್ಟಪಟ್ಟು ಮುಂಜಾನಿಂದ ಸಂಜೆ ತನಕ ಬೆವರಿಳಿಸಿ ಹೊಲದಲ್ಲಿ ದುಡಿದು ತಾನು ಕಷ್ಟಪಟ್ಟು ಬೆಳೆಗಳನ್ನು ಬೆಳಿತಾನೆ. ಈ ಬೆಳೆಗಳಿಗೆ ಉತ್ತಮ ರೀತಿಯ ಆದಾಯವನ್ನು ಸರ್ಕಾರದಿಂದ ಎಕ್ಸ್ಪೆಕ್ಟ್ ಮಾಡ್ತಾನೆ. ಸರ್ಕಾರ ಕೂಡ ರೈತರಿಂದ ಒಳ್ಳೆಯ ಬೆಳೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ತನ್ನ ಗ್ರಾಹಕರಿಂದ, ಕಸ್ಟಮರ್ಸ್ ಇಂದ ಎಕ್ಸ್ಪೆಕ್ಟ್ ಮಾಡ್ತಾನೆ. ಬಿಸ್ನೆಸ್ ಮ್ಯಾನ್ ತನ್ನ ಗ್ರಾಹಕರು ತನ್ನ ವಸ್ತುಗಳನ್ನ ಹೆಚ್ಚೆಚ್ಚು ಕೊಂಡ್ಕೋಬೇಕು, ತನ್ನ ವಸ್ತುಗಳ ಮೇಲೆ ಉತ್ತಮ ರೀತಿಯ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಬೇಕು, ತನ್ನ ಕಂಪನಿ, ತನ್ನ ಶಾಪ್ ಉತ್ತಮದಲ್ಲಿ ಏರ್ಬೇಕು, ಈ ತರ ಎಲ್ಲ ಬಿಸ್ನೆಸ್ ಮ್ಯಾನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾನೆ. ಅದೇ ತರ ಗ್ರಾಹಕರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಗ್ರಾಹಕರು ಉತ್ತಮ ರೀತಿಯ ಪ್ರಾಡಕ್ಟ್ ಗಳನ್ನು ಸೇಲ್ ಮಾಡಬೇಕು, ಆ ಪ್ರಾಡಕ್ಟ್ ವ್ಯಾಲ್ಯೂಬಲ್ ರೇಟ್ ಇರಬೇಕು, ಉತ್ತಮ ಗುಣಗಳನ್ನು, ಉತ್ತಮ ಅಂಶಗಳಿಂದ ಕೂಡಿರಬೇಕು, ಈ ತರ ಎಲ್ಲ ಗ್ರಾಹಕರು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಈಗ ನಾನು ಮೇನ್ ವಿಷಯಕ್ಕೆ ಬರ್ತೀನಿ. ಇಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡೋ ನಾವುಗಳು ಇಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆದ್ರೂ ಎಕ್ಸ್ಪೆಕ್ಟೇಷನ್ಸ್ ನ ರೀಚ್ ಆಗ್ತೀವಿ. ಆದ್ರೆ ಸ್ವತಃ ನಮ್ಮ ಗ್ರಾಮದ ಅಭಿವೃದ್ಧಿಯನ್ನು ಎಕ್ಸ್ಪೆಕ್ಟ್ ಮಾಡಿಗೇಸಿ ಸ್ವತಃ ನಮ್ಮಲ್ಲೇ ಒಬ್ಬರನ್ನ ಗ್ರಾಮದ ಮುಖ್ಯಸ್ಥರಾಗಿ, ವಾರ್ಡಿನ ಮೆಂಬರ್ಗಳನ್ನಾಗಿ ಆಯ್ಕೆ ಮಾಡಿರ್ತೀವಿ. ಆದ್ರೆ ಅವರು ಕೊಡೋ 500,000ದಿಂದ ನಾವು ನಮ್ಮ ಗ್ರಾಮದಲ್ಲಿ ಆಗ್ಬೇಕಾಗಿರೋ ಅಭಿವೃದ್ಧಿಯನ್ನ ಎಕ್ಸ್ಪೆಕ್ಟ್ ಮಾಡಿರೋದೇ ಮರ್ತು ಬಿಡ್ತೀವಿ. ಇದು ಮೆಂಬರ್ ಅಥವಾ ಅಧ್ಯಕ್ಷರ ತಪ್ಪೇನಲ್ಲ, ತಪ್ಪೆಲ್ಲ ನಮ್ದೆ. ಯಾಕಂದ್ರೆ ನಾವು ಇಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಓಟ್ ಹಾಕಿರ್ತೀವಿ. ಆದ್ರೆ ಆ 500,000 ತಿಂದಿಗೇಸಿ ನಾವು ತಪ್ಪು ಮಾಡಿರ್ತೀವಿ. ನಾವು ನೋಟು ತಿಂದು ಓಟ್ ಹಾಕಿದ್ಮೇಲೆ ನಮ್ಗೆ ಪ್ರಶ್ನೆ ಮಾಡೋ ಅಧಿಕಾರನೇ ಕಳ್ಕೊಂಡ್ಬಿಡ್ತೀವಿ. ನಮ್ಮ ಎಕ್ಸ್ಪೆಕ್ಟೇಷನ್ಸೇ ಕೊಲ್ಯಾಪ್ಸ್ ಆಗುತ್ತೆ. ಗ್ರಾಮದ ಅಭಿವೃದ್ಧಿ ಅಲ್ಲೇ ಸತ್ತು ಬಿದ್ದಿರುತ್ತೆ. ಆದ್ರೆ ಅವರು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥ ಲೈಫ್ ನ ಲೀಡ್ ಮಾಡ್ಕೊಂಡು ಆರಾಮಾಗಿ ಇರ್ತಾರೆ. ಲಾಸ್ಟ್ಗೆ ಸಫರ್ ಆಗೋದು ನಾವುಗಳೇ. ಈ ಕತೆ ಕೇವಲ ಗ್ರಾಮದ್ದೊಂದೇ ಅಲ್ಲ, ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು, ನಮ್ಮ ದೇಶದಲ್ಲಿ ಆಗಿರ್ಬೋದು ಇದೇ ಸಮಸ್ಯೆ. ನಮ್ಮ ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿ ಬೇಕು ಅಂತ ನಮ್ಮಲ್ಲಿ ಇರ್ತಕ್ಕಂಥ ಲೀಡರ್ಸ್ ಗಳಲ್ಲಿ ಕೆಲವೊಬ್ಬರನ್ನ ನಮ್ಮ ಓಟ್ಗಳ ಮುಖಾಂತರ CM ನ ಆಯ್ಕೆ ಮಾಡ್ತೀವಿ. ಅಲ್ಲಿ ಅವರು ನಾಮ ಮಾತ್ರ ಅಭಿವೃದ್ಧಿಯನ್ನು ಮಾಡ್ತಾರೆ. ಎಷ್ಟೋ ಜನ ನಿರುದ್ಯೋಗಿಗಳು ಉದ್ಯೋಗ ಇಲ್ಲದೆ ಖಾಲಿ ಕುಂತಿದ್ದಾರೆ. ಮನೆಯಲ್ಲಿ ಭಾರ ಆಗಿ ತಮ್ಮ ಕನಸುಗಳನ್ನ ಈಡೇರಿಸಿಕೊಳ್ಳಕ್ ಆಗ್ಲಾರ್ದೆ ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳು ನಿರುದ್ಯೋಗದಿಂದ ಕುಂತಿದ್ದಾರೆ. ಆದ್ರೆ ಈ ಉದ್ಯೋಗಗಳನ್ನು ಇನ್ನೂ ತುಂಬತಾನೆ ಇಲ್ಲ. ನಾವು CM ನಾಗ್ಲಿ PM ನಾಗ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದನ್ನ ಜಾರಿಗೊಳಿಸ್ಲಂತಾನೆ ಅವ್ರನ್ನ ಆ ಸ್ಥಾನಕ್ಕೆ ಹೋಗಿ ಕುಂದಿರ್ಸಿರ್ತೀವಿ. ಆದ್ರೆ ಅವರು ತಮ್ಮ ಸ್ಥಾನಗಳನ್ನ
ತಮ್ಮ ಎಕ್ಸ್ಪೆಕ್ಟೇಷನ್ಸ್ ನ ರೀಚ್ ಮಾಡ್ಕೊಳ್ಳೋ ಸಂಬಂಧ ಅವ್ರು ಕೆಲಸ ಮಾಡ್ತಾರೆ. ಎಷ್ಟೋ ಜನ ವಿದ್ಯಾರ್ಥಿಗಳು ನಿರುದ್ಯೋಗದಿಂದ ಉದ್ಯೋಗವಿಲ್ಲದೆ ಮನೆಯಲ್ಲೇ ಕೂತಿದ್ದಾರೆ. ಅಪ್ಪ ಅಮ್ಮ ಭಾರ ಆಗಿ ತಮ್ಮ ಕನಸುಗಳನ್ನ ಈಡೇರಿಸ್ಕೊಳ್ಳಕ್ಕಾಗಲಾರ್ದೆ ಎಷ್ಟೋ ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆನೆ ಮಾಡ್ಕೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ನಮ್ಮ ರಾಜ್ಯದಲ್ಲಿಕ್ಕಿಂತ ನಮ್ಮ ದೇಶದಲ್ಲಿ ಕೂಡ ನಿರುದ್ಯೋಗಿಗಳ ಪ್ರಮಾಣ ಹೆಚ್ಚಿದೆ. ನೋಟು ತಿಂದ ಓಟ್ ಹಾಕೋ ನಾವುಗಳು ಮೊದಲು ಚೇಂಜ್ ಆಗ್ಬೇಕಾಗಿರೋದು ಅವರುಗಳಲ್ಲ, ನಾವುಗಳು. ನಮ್ಮಿಂದನೇ ಸರ್ಕಾರ, ನಾವು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥದ್ದನ್ನ ಜಾರಿಗೊಳಿಸೋದೇ ಸರ್ಕಾರ. ಇಂಥ ಸರ್ಕಾರ ಜಾರಿಗೆ ಬರ್ಬೇಕಂದ್ರೆ ಮೊದಲು ಚೇಂಜ್ ಆಗಿರ್ಬೇಕಾಗಿರೋದು ನಾವು, ಅವರುಗಳಲ್ಲ. ಇನ್ಮೇಲಾದ್ರೂ ಬದಲಾಗಿ ಒಂದೊಳ್ಳೆ ಸರ್ಕಾರನ ಜಾರಿಗೆ ತಂದು ಈ ನಿರುದ್ಯೋಗಿಗಳ ಪ್ರಮಾಣ ಕಡಿಮೆ ಮಾಡೋಣ. ನಮ್ಮ ಎಕ್ಸ್ಪೆಕ್ಟೇಷನ್ಸ್ ನ ರೀಚ್ ಮಾಡೋ ವ್ಯಕ್ತಿಗಳನ್ನ ಆ ಸ್ಥಾನದಲ್ಲಿ ಕೂಡ್ಸೋಣ. ನೋಟು ತಿಂದು ಓಟ್ ಹಾಕಿದ್ರೆ ನಾವು ವಾಕ್ ಸ್ವಾತಂತ್ರ್ಯನೇ ಕಳ್ಕೋಬೇಕಾಗುತ್ತೆ. ಆಮೇಲೆ ಎಷ್ಟು ಗೋಳಾಡಿದ್ರು ಪ್ರಯೋಜನ ಆಗಲ್ಲ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.